ಹಿರಿಯರು ಮಾಜಿ ಸಂಸದರಾಗಿರ್ತಕ್ಕಂಥ ಕೆ ವಿರೂಪಾಕ್ಷಪ್ಪನವರೇ, ಇನ್ನೊಬ್ಬರು ಮುಖಂಡರಾಗಿರ್ತಕ್ಕಂಥ ಬಸವರಾಜ ನಾಡಗೌಡ್ರೆ, ನಗರಸಭೆ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ತಾಲೂಕಿನ ದಂಡಾಧಿಕಾರಿಗಳೇ, ನಗರಸಭೆ ಪೌರಾಯುಕ್ತರೇ, ತಾಲೂಕು ಪಂಚಾಯತ್ ಅವರೇ, DSP ಅವರೇ ಹಾಗೂ ಇವತ್ತಿನ ಸೇರಿರ್ತಕ್ಕಂಥ ಅಂಬೇಡ್ಕರ್ ಅವರ ಅನುಯಾಯಿಗಳು, ಇವತ್ತು ಬಹಳ ಸಂತೋಷದ ದಿನ ಇದೆ. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಒಂದೊಂದು ರಕ್ತದ ಹನಿಯ ಮೂಲಕ ಇವತ್ತು ಸಂವಿಧಾನವನ್ನು ಬರೆದು 145 ಕೋಟಿ ಜನಸಂಖ್ಯೆಗೆ ಇವತ್ತು ನಾವು ಇಲ್ಲಿ ಬದುಕಲಿಕ್ಕೆ, ವಾಸ ಮಾಡಲಿಕ್ಕೆ, ಇವತ್ತೇನು ನಾವು ಉತ್ತಮವಾಗಿ ಉದ್ಯಮವಂತರಾಗಬೇಕು, ಉತ್ತಮವಾದಂತಹ ಸಮಾಜ ಕಟ್ಟಲಿಕ್ಕೆ ಅವರು ಅಪಾರವಾದಂತಹ ಕೊಡುಗೆ ಇದೆ. ಇವತ್ತು ನಾನುಗಳು ಇವತ್ತೇನು ವಿಧಾನ ಪರಿಷತ್ ಸದಸ್ಯನಾಗಿದ್ದೇನೆ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದಿಲ್ಲ ಅಂದ್ರೆ ನಾನು ಇಲ್ಲಿ ನಿಂತು ಮಾತನಾಡಲಿಕ್ಕೆ ನನಗೂ ಹಕ್ಕಿರ್ತಿದ್ದಿಲ್ಲ ಅಂತೇಳಿ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನಾವು ಇವತ್ತಿನ ಪೀಳಿಗೆ ಏನು ಇವತ್ತು ಅವರನ್ನ ಬರೇ ಜಯಂತಿಗೋಸ್ಕರ ನಾವು ನೆನಪು ಮಾಡಿಕೊಡುವಂತದ್ದಾಗಬಾರ್ದು. ಪ್ರತಿಯೊಂದು ದಿವಸ, ಪ್ರತಿಯೊಂದು ಹೆಜ್ಜೆಯಲ್ಲಿಗಳು ಇವತ್ತು ನಾವು ಯಾವ ರೀತಿ ನಮ್ಮ ದೇವರನ್ನ ಆರಾಧನೆ ಮಾಡ್ತೀವಿ, ಅದ್ರ ತಪ್ಪಾಗ್ಲಿಕ್ಕಿಲ್ಲ. ಇವತ್ತು ಇಡೀ ದೇಶಕ್ಕೆ 2ನೇ ದೇವರಂದ್ರೆ ಅವ್ರು ತಪ್ಪಾಗ್ಲಿಕ್ಕಿಲ್ಲ. ಇವತ್ತು ಯಾವ ರೀತಿ ನಮ್ಮ ದಿನನಿತ್ಯ ಚಟುವಟಿಕೆಗಳಲ್ಲಿ ನಾವು ಕಾರ್ಯರೂಪಕ್ಕೆ ಒಳಗಾಗ್ತೀವಿ, ಅದೇ ರೀತಿಯಲ್ಲಿ ಪ್ರತಿ ದಿವಸಗಳು ಅವ್ರು ಬರೆದಿರ್ತಕ್ಕಂಥ ಸಂವಿಧಾನ ನಾವೆಲ್ಲರೂ ಇವತ್ತು ನೆನಪು ಮಾಡಿಕೊಂಡು ಪ್ರತಿ ದಿವಸ ಅವ್ರು ಹಾಕಿಕೊಟ್ಟಂತ ದಾರಿಯಲ್ಲಿ ದೇಶ ಮುನ್ನಡೆಸ್ತಾ ಇದ್ದೀವಿ. ಇವತ್ತು ನಮ್ಮ ತಾಲೂಕಿನ ಎಲ್ಲ ಯುವ ಪೀಳಿಗೆಗೆ ಹೇಳಲಿಕ್ಕೆ ಬಯಸ್ತೇನೆ, ಇವತ್ತು ಅವರು ಪ್ರತಿಯೊಂದು ವರ್ಗಕ್ಕೆ ಅವರು ಈ ಸಂವಿಧಾನ ಕೊಟ್ಟಿಲ್ಲ. ಪ್ರತಿ ಎಲ್ಲಾ ವರ್ಗದ ಯುವಕರಿಗೆ, ಎಲ್ಲ ವರ್ಗದ ಸಮಾಜದ ಬಂಧುಗಳಿಗೆ ಇವತ್ತು ಈ ಹಕ್ಕನ್ನು ಕೊಟ್ಟಿದ್ದಾರೆ. ನಾವೆಲ್ಲರೂ ಸೇರಿ ದೊಡ್ಡ ಮಟ್ಟದಲ್ಲಿ ಇದು ಆಚರಣೆ ಆಗಬೇಕು ನಮ್ಮ ತಾಲೂಕಿನಲ್ಲಿ. ಇವತ್ತು ಯಾವತ್ತಿದ್ರು ಈ ಅಂಬೇಡ್ಕರ್ ವಿಚಾರವಾಗಿ ನಾನು ಒಂದು ಹೆಜ್ಜೆ ಮುಂದಿದ್ದು ಈ ಅಂಬೇಡ್ಕರ್ನ ಜಯಂತಿಯಲ್ಲಿ ಮುಂದಿನ ದಿನಗಳಲ್ಲಿ ಒಳ್ಳೆ ರೀತಿಯಲ್ಲಿ ಮಾಡೋಣ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಿ ಇವತ್ತೇನು ತಾಲೂಕು ಆಡಳಿತದಿಂದ ನಮ್ಮ ಸರ್ಕಾರದ ವತಿಯಿಂದ ಇವತ್ತೇನು ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಸರ್ಕಾರ ಮಟ್ಟದಲ್ಲಿ ಇವತ್ತು ಆಯೋಜನೆ ಮಾಡಿದ್ದಾರೆ. ಅವ್ರಿಗೂ ನಾನು ತಾಲೂಕಿನ ಪರವಾಗಿ, ಜನತೆ ಪರವಾಗಿ ಧನ್ಯವಾದಗಳು ಹೇಳಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ